ಏನಪ್ಪ ಅಂತಂದ್ರೆ ನ್ಯಾಯಾಂಗ ತನಿಖೆಗೆ ಹೈಕೋರ್ಟ್ನಿಂದ ತನಿಖೆಗೆ ಆದೇಶಿಸಿದ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ತರಲು ಅರ್ಜಿ ಸಲ್ಲಿಸಿದ ರಾಜ್ಯ ಸರ್ಕಾರದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದ್ದು. ಇಲ್ಲೇನಪ್ಪ ಅಂದ್ರೆ ಲಾಠಿ ಚಾರ್ಜ್ ಏನು ನಡೆದಲ್ಲ, ಅದು ತಡೆ ತರಬೇಕು ಅಂತೇಳಿ ಸರ್ಕಾರ ಏನೋ ಕೇಳಿದ್ರೆ ಅದಕ್ಕೆ ಈ ತಡೆ ಕೊಟ್ಟಿಲ್ಲ ಅನ್ನೋದು ಭಾಳ ಗಮನಿಸಬೇಕಾಯ್ತು. ಹೀಗಾಗಿ ಸರ್ಕಾರದ ಮೇಲೆ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಆರೋಪ ಬರೋದು ಸಹಜದ. ಯಾಕಂತಂದ್ರೆ ಇದನ್ನು ಭಾಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡುವಂಥ ವಿಷಯ ಆಗ್ಯದಂತ. ಯಾಕಂದ್ರೆ ಇಲ್ಲಿನೊಂದು ಮಾತು ಹೇಳ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು, ಕಾನೂನು ಬಾಹಿರವಾಗಿ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಪ್ರತಿಭಟನಾಕಾರರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಸರ್ಕಾರ ಮಾಡಿಸಿತ್ತು. ಇದು ಇರ್ಬೋದಾ? ಯಾಕಂದರೆ ಪೊಲೀಸರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅಂಥ ಪ್ರತಿಭಟನೆ ಸಂದರ್ಭದಲ್ಲೂ ನಾವು ನೋಡಿದ್ದೀವಿ, ಲಾಠಿ ಬಿಸಿದ್ದು ನೋಡಿದ್ದೀವಿ, ಅನೇಕ ಘಟನೆಗಳು ನೋಡಿದ್ದೀವಿ. ಅದು ಆ ಸಂದರ್ಭದಲ್ಲೇ ಭಯಂಕರ ನಮ್ಮೆಲ್ಲ ಅಟ್ಯಾಕ್ ಮಾಡಿದರು, ಹಲ್ಲೆ ಮಾಡಿದರು. ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ನಾವು ಆಗ್ರಹಿಸಿದ್ದೆವು. ಇಂಥವ್ರು ಯಾರು ಮಾಡಿದಾರ ಇಂಥವ್ರು ಅಮಾನತು ಮಾಡಬೇಕು ಅಂತ ಆದೇಶ ಮಾಡಿಸ್ಬೇಕು ಅಂತ ಹೇಳಿದ್ವಿ. ಅದು ಯಾವುದೂ ಮಾಡಲಿಲ್ಲ ಅನ್ನೋದು. ಹೀಗಾಗಿ ಸಮಾಜ ನಾಯಕರು ಅಧಿವೇಶನದಲ್ಲಿ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಲಿಲ್ಲ. ಅವತ್ತೇನು ಮೇಲೆ ದಾಳಿ ಮಾಡಿದರು, ಅವರ ತನಿಖೆ ಆಗತ್ತೆ ನಾವು ಬೆಳೆಸಿದ್ರು, ಮಾಡಿರಲಿಲ್ಲ ಸರ್ಕಾರ. ಅದಕ್ಕೆ ನಾವು 9 ದಿನ ಸತ್ಯಾಗ್ರಹ ಮಾಡಿದೆವು, ಹೋರಾಟ ಮಾಡಿದ್ವಿ. ಅದಕ್ಕೂ ಸಹಿತ ಯಾವುದೇ ರೀತಿಯ ಕ್ಯಾರೆ ಅನ್ನುವಂಥ ಕೆಲಸ ಮಾಡಲಿಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಅನಿವಾರ್ಯವಾಗಿ ಈಗ ಇವತ್ತು ಬಂಧದ ರಿಸಲ್ಟು ನಮ್ಮ ಹೈಕೋರ್ಟ್ ಇದ್ದಿದ್ದು ಇವು ಕೇಳ್ತಾ ಇರೋದು ಯೋಗ್ಯತೆ ಅಂತ ಹೇಳಿದ್ದಾರೆ. ದಯವಿಟ್ಟು ತನಿಖೆ ಆಗಲಿ ಅಂತೇಳಿ ತನಿಖೆ ಇವತ್ತು ಹೈಕೋರ್ಟ್